ಸಿದ್ಧ, ಹೇಳಿ ಮಿಸ್ಟ್ರೆ. ನಾಷ್ಟ ಆಯ್ತಾ ಸಿದ್ಧ? ಇಲ್ಲ ಮಿಸ್ಟ್ರೆ, ಯಜಮಾನ್ರ ಮನೇಲಿ ಕೆಲಸ ಆದಮೇಲೆ. ಹಾಂ, ಇದು ವಿನೋದನ ಪೇಟೆಯಲ್ಲಿ ನಂಗೆ ಗೊತ್ತಿರೋ ಕಾಲೇಜ್ ಇದೆ, ಅಲ್ಲಿಗೆ ಸೇರಿಸು. ಅಲ್ಲಿ ಓದಿಸೋ ಅವನಿಗೆ ಚೆನ್ನಾಗಾಗುತ್ತೆ. ವಿನೋದನೂ ಅದೇ ಕೇಳ್ದ ಮಿಸ್ಟ್ರೆ, ಯಜಮಾನ್ರನ್ನ ಕೇಳ್ತೀನಿ. ಸರಿ. ಅವ್ನು ಓದೋದೇನು ಬೇಡ ಕಣೋ, ಇಲ್ಲೇ ನಮ್ಮ ಜಮೀನಲ್ಲಿ ಕೆಲ್ಸಕ್ಕೆ ಹಾಕು. ನಿನ್ನ ಪತ್ರ ಆದರೂ ಬೇಗ ಕೊಡ್ತೇನೆ. ಇದೇ ಕಣೋ ಮನೆ. ಹಾಂ ಗೋಕುಲ್, ಬಂದಾ? ಅಣ್ಣ, ಇವನು ನನ್ನ ಫ್ರೆಂಡು ಸುರೇಶ್ ಅಂತ ರಜದಲ್ಲಿ ಬಂದವನೇ. ಆಯಿತು, ಕೈ ತೊಳ್ಕೊಂಬನ್ನಿ, ನಾಷ್ಟ ಮಾಡೋಣ. ಸಿದ್ಧಾ? ಸಿದ್ಧಾ, ಯಜಮಾನ್ರೆ, ಆ ಮೂಟೆ ನಿಂದೆ ಎತ್ಕೊಂಬಾ. ಲವ್, ಗಡತ್ತಾಗ ತಿಂತೀಯ ತಾನೆ? ಒಂದು ಮೂಟೆ ಎತ್ತಕ್ಕಾಗಲ್ವೇನೋ ನಿನಗೆ? ತಿಂದೆ ಹಾಕೋ. ಓ ಶಿವ, ಸಿದ್ಧಾ, ಒಂದು ಚೇರ್ ತಗೊಂಬ. ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಅಣ್ಣ, ಮಾದಪ್ಪನ ಬೆಟ್ಟಕ್ಕೆ ಹೋಗಿದೆ ಅಣ್ಣ. ಪ್ರಸಾದ ಮನೇಲಿ ಕೊಟ್ಟಿದ್ದೀನಿ, ಇಸ್ಕೊಳ್ಳಿ ಅಣ್ಣ. ಹೋದ ಎಲೆಕ್ಷನಲ್ಲಿ ನಮ್ಮವ್ರು ನಮ್ಗೆ ಓಟ್ ಹಾಕಿದ್ರು, ಈ ಮಿಕ್ತವರೆಲ್ಲ ಆ ಮಾಸ್ಟ್ರಿಗೆ ಓಟ್ ಹಾಕಿದ್ರು. ಶಿವ, ಕೂದಲು ಕೊಟ್ಟರೆ ಯಾರು ಓಟ್ ಹಾಕಲ್ಲ. ಮನೆಗೆ 2 ನೋಟ್ ಕೊಡು, ಓಟ್ ಹಾಕ್ತಾರೆ. ಹೋದ ಸರಿನೂ ಖರ್ಚು ಮಾಡಿದ್ವು ಅಣ್ಣ, ಆದರೂ ಜನಗಳೆಲ್ಲ ಮೇಷ್ಟ್ರಿಗೆ ಓಟ್ ಹಾಕಿದ್ರು. ಅವ್ರಿಗೆಲ್ಲ ನೀವೇ ಹೇಳಬೇಕು. ನಾನಿದ್ದೀನೋ, ಊರವ್ರು ನನ್ನ ಮಾತು ತಪ್ಪಲ್ಲ. ಅಣ್ಣ, ಬರ್ತೀನಣ್ಣ. ಯಾಕೋ, ಬಾರೋ, ಊಟ ಮಾಡ್ಕೊಂಡು ಹೋಗಿ ಅಂತೆ. ಇಲ್ಲ ಅಣ್ಣ, ಪಾರ್ಟಿ ಆಫೀಸ್ಗೆ ಹೋಗ್ಬೇಕು. ಏ ಸಿದ್ಧಾ, ಯಜಮಾನ್ರೆ, ಈ ಸಲ ಯಾರಿಗೋ ಓಟ್ ಹಾಕ್ತೀಯಾ? ಪ್ರತಿ ಸತಿ ನೀವು ಹೇಳ್ದಂಗೆ ನಾನು ಶಿವಾನಂಗೆ ಓಟ್ ಹಾಕ್ತೀನಿ. ಗೋಕುಲ್, ಅಣ್ಣ, ಯಾಕೋ ಆ ಪ್ಲೇಟಲ್ಲಿ ತಿಂತಿದ್ಯಾ? ಮನೇಲಿ ಪದ್ಧತಿ ಅಂತ ಇರ್ತವೆ. ಮನೆ ಇಲ್ದಿರೋನ್ಗೆ ಅರಮನೆ ಕೊಟ್ಟರೆ ಈಚೆ ಮಲಗ್ತಾನಂತೆ. ಆ ಕೊಡ್ಲಿ ಎತ್ತೋ. ಅಣ್ಣ, ಅಣ್ಣ ಊರಿಗೆ ಹೋಗ್ತಾನಂತ ಬಿಟ್ಬಿಟ್ಟು ಬರ್ತೀನಿ. ಏಯ್, ಇಲ್ಲಿ ನೋಡಲಿ. ಮಗ, ಸಾರಿ ಕಣ. ಗೋಕುಲ್, ಇವತ್ತು ಬಂದ? ಹಾಂ ಮೇಸ್ಟ್ರೆ, ಹೇಗೆ ನಡೀತಿದೆ ನಮ್ಮ ಸ್ಕೂಲ್ ಈಗ? ಹೆಂಗೋ ನಡೀತಿದೆ. ಯಾಕೆ ಮೇಸ್ಟ್ರೆ, ಮಕ್ಳು ಯಾರು ಬರ್ತಿಲ್ವಾ? ಈಗೇನೋ ಆಸೆ ಇದೆ, ಅದೇ ಅವರೆಲ್ಲ ಅವ್ರ ಅಪ್ಪ ಅಮ್ಮನ ಜೊತೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅದರಲ್ಲೂ ಸ್ವಲ್ಪ ಮಕ್ಕಳು ನಿಮ್ಮ ತೋಟದಲ್ಲೇ ಕೆಲಸ ಮಾಡ್ತಿದ್ದಾರೆ. ಸರಿ ಮೇಸ್ಟ್ರೆ, ಬರೋದಾ? ಹಾಂ, ಸರಿ. ಮೇಸ್ಟ್ರೆ, ಈ ಸಲ ಎಲೆಕ್ಷನ್ ನಿಂತಿದ್ದೀರಾ? ಹಾಂ, ಹೌದು. ಮನೇಲಿ ಪದ್ಧತಿ ಅಂತ ಇರ್ತವೆ. ಅದರಲ್ಲೂ ಸ್ವಲ್ಪ ಮಕ್ಕಳು ನಿಮ್ಮ ತೋಟದಲ್ಲೇ ಕೆಲಸ ಮಾಡ್ತಿದ್ದಾರೆ. ಮುಂಚೆ ಹೇಳಿಲ್ವೇನೋ ನಿನ್ಗೆ ಓದಿಸ್ಬೇಡ ಅಂತ? ಅವ್ನು ಓದಿಸಿ ಏನೋ ಮಾಡ್ತೀಯ ನೀನು? ನೋಡು, ನಾಳೆಯಿಂದ ಅವ್ನ ಕೆಲ್ಸಕ್ಕೆ ಬರಬೇಕು, ಇಲ್ಲಾಂದ್ರೆ ನೀನು ಬರಬೇಡ. ಇಷ್ಟೊತ್ತಾದರೂ ಯಾಕೆ ಇನ್ನೂ ಯಾರೂ ಮೀಟಿಂಗಿಗೆ ಬಂದಿಲ್ಲ? ನೀವೇನಿಲ್ಲಿ ಮಿಸ್ಟ್ರೆ? ಏನಿಲ್ಲ, ಎಲೆಕ್ಷನ್ ಕ್ಯಾಂಪಿಂಗ್ ಮಾಡ್ತಿದ್ದೆ.
ಬನ್ನಿ ಮೇಷ್ಟ್ರು, ಊಟ ಮಾಡಿ. ಇರಲಿ ಪರವಾಗಿಲ್ಲ, ಈ ಸಲ ನನಗೆ ಓಟ್ ಹಾಕಬೇಕು ಅಂತ ಕೇಳಕ್ಕೆ ಬಂದೆ. ನನಗೂ ನಿಮ್ಗೆ ಓಟ್ ಹಾಕ್ಬೇಕಂತ ಆಸೆ ಇದೆ ಮೇಷ್ಟ್ರೆ, ಆದರೆ ಏನಾದರೆ ಧರ್ಮನಂಗೆ ಗೊತ್ತಾದರೆ ನನ್ನ ಕತೆ ಮುಗೀತು ಮೇಷ್ಟ್ರೆ. ಹೆದರ್ಕೋಬೇಡ, ನಿನ್ನ ಓಟು ನಿನ್ನ ಹಕ್ಕು, ನೀನು ಯಾರಿಗಾದರೂ ಹಾಕ್ಬೋದು. ಏನಪ್ಪ ಲೀಡರ್? ಧರ್ಮಣ್ಣ, ನನ್ಗೆದ್ರು ಊರಿನ ಅಧಿಕಾರ ಎಲ್ಲ ನಿಮ್ದೇ ತಾನೆ? ಶಿವ, ಅದು ನಮ್ಮಪ್ಪ ನಮ್ಮ ತಾತನ ಕಾಲದಿಂದ ಬಂದಿರೋದು, ಅದನ್ನೆಲ್ಲ ಯಾರೇನು ಮಾಡೋಕ್ಕಾಗಲ್ಲ. ಹಲೋ ಹಲೋ ಅಣ್ಣ, ಈ ಸತಿ ಎಲೆಕ್ಷನಲ್ಲಿ ಮಾಸ್ಟರ್ ಗೆದ್ಬಿಟ್ರಣ 4 ಕೋಟಿಂದ. ಊರಿನವರೆಲ್ಲ ನಿನ್ನ ಮಾತು ಕೇಳ್ತಾರೆ ಅಂದಲ್ಲೋ? ಒಬ್ಬ ಮನುಷ್ಯ ಹುಟ್ಟಿದಾಗ ಬರೋದು ಹಕ್ಕು, ಅದು ಯಾರು ಕೊಡಬೇಕಾಗೂ ಇಲ್ಲ, ಯಾರು ಕಸಿದ್ಕೊಳ್ಬೇಕಾಗೂ ಇಲ್ಲ. ಈಗ ಮೇಷ್ಟ್ರು ಗೆದ್ದಿದ್ದಾರೆ, ನೆಕ್ಸ್ಟ್ ಟೈಮ್ ನಾನು ಊರಿಗೆ ಬಂದಾಗ ಬದಲಾವಣೆ ತರ್ತಾರಂತ ನಾನು ನಂಬ್ತೀನಿ. ವಿನೋದ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಚೆನ್ನಾಗಿ ಓದ್ಕೊಳ್ಳೋ.